ಹಾಯ್, ಹಲೋ, ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ. ಯಾಕಂದರೆ ನಿನ್ನೆ ವೀಡಿಯೋಗಳಿಂದ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ತುಂಬ ಜನ ಪಾಸಿಟಿವ್ ಕಮೆಂಟ್ಸ್ ತುಂಬ ಜನರದ್ದಿತ್ತು, ನೆಗೆಟಿವ್ ಕಮೆಂಟ್ಸ್ ಸ್ವಲ್ಪ ಜನರದ್ದಿತ್ತು. ಆದ್ರೂ ಇವತ್ತಿನ ವೀಡಿಯೋದ ಬಗ್ಗೆ ಮಾತಾಡೋದಾದರೆ, ಇವತ್ತು ಸ್ಟಾರ್ಟ್ ಆದಾಗ ಮಂಜು ಮತ್ತು ಗೌತಮಿ ಅವರ ಮಧ್ಯೆ ಬಿರುಕು ಮೂಡಿದಾಗೆ ಕಾಣ್ತಾ ಇದೆ. ಇಲ್ಲಿ ಮಂಜು ಮತ್ತು ಗೌತಮಿ ಅವರ ನಡುವೆ ಬಿರುಕು ಮೂಡಿದಾಗೆ ಇದೆ. ಅಂದರೆ ಗೌತಮಿ ಅವರಿಗೆ ಮಂಜು ಅವ್ರ ಮೇಲೆ ಅಥವಾ ಮಂಜು ಅವರಿಗೆ ಗೌತಮಿ ಅವರ ಮೇಲೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ದಾರೆ. ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿದ ಕೂಡಲೇ ವೀಕೆಂಡಲ್ಲಿ ಅಂದರೆ ಕಿಚ್ಚ ಸುದೀಪ್ ಅವರ ಎಪಿಸೋಡಲ್ಲಿ ಪಕ್ಕನೇ ಬಂದು ಕೂತಿದ್ದಾರೆ. ಇದು ಇವರಿಬ್ಬರು ಜೋಡಿ ನೋಡಿದಾಗ ಸುದೀಪ್ ಅವ್ರಿಗೆ ಏನೋ ಆಗುತ್ತೆ ಅಂತ ಕಾಣುತ್ತೆ ನನಗೆ. ಯಾಕಂದರೆ ಇದೇ ಸುದೀಪ್ ಅವರು ಅಂದರೆ ಈ ಸೀಸನ್ ಸ್ಟಾರ್ಟ್ ಆದಾಗ ಅವರು ಏನಿಲ್ಲ ಅಂತ ಹೇಳಿದ್ರು ಇವರೇ ಇಲ್ಲ ಏನೋ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿಬಿಟ್ಟು ಇವರೇ ಇದು ಮಾಡಿಬಿಟ್ಟು ಇವಾಗ ನೀವು ಯಾರ್ದೋ ನೆರಳಲ್ಲಿದ್ದೀರಾ ಅಂತ ಹೇಳಿ ಸುದೀಪ್ ಅವರು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಅವರು ಫಸ್ಟ್ ಬಂದಾಗ ನಮ್ಮ ಮಧ್ಯೆ ಏನಿಲ್ಲ, ಅವರು ಸೀನಿಯರ್ ಇವರು ಜೂನಿಯರ್ ಅಂತಲೇ ಹೇಳ್ಕೊಂಡು ಬಂದಿರೋರು. ಸೊ ಇಲ್ಲಿ ಅವರು ಏನು ಇಲ್ಲ ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಏನೋ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಅವರಿಬ್ಬರನ್ನೇ ಅಂದರೆ ಶಾಡೋದಲ್ಲಿದ್ದೀರಾ, ಯಾಕೆ ಪಕ್ಕನೇ ಬಂದು ಕೂತ್ಕೊಳ್ತೀರಾ, ತ್ರಿವಿಕ್ರಮ್ ಅವರು ಗಡ್ಡ ಮೀಸೆ ಎಲ್ಲ ತೆಗೆದು ಕೂದಲೆಲ್ಲ ತೆಗೆದಿದ್ರೆ ನೀವು ಬಂದು ಪಕ್ಕದಲ್ಲೇ ಕೂತ್ಕೊಳ್ತಿದ್ದೀರಾ ಅಂತ ಹೇಳಿ ಕ್ವಶನ್ ಮಾಡ್ತಾರೆ. ಸೊ ಯಾರಿಗೂ ಇದು ಅಂದರೆ ತಲೆ ಮೀಸೆ ಗಡ್ಡ ಎಲ್ಲ ತೆಗೆದ್ರೆ ಇವಾಗ ಬೇರೆನಾ ಗೊತ್ತಿಲ್ಲ, ಮೇ ಬಿ. ಸೊ ಇಲ್ಲಿ ಚೈತ್ರ ಕುಂದಾಪುರ ಅವರನ್ನು ಬಿಗ್ ಬಾಸ್ ಅವರು ಸ್ವಲ್ಪ ರೇಂಜಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಂದು 2-3 ವಾರದ ಹಿಂದೆ ಚೈತ್ರ ಕುಂದಾಪುರ ಅವರನ್ನು ಬಿಗ್ ಬಾಸ್ ಅವರು ಹೆಂಗೆ ಟ್ರೀಟ್ ಮಾಡ್ತಾಯಿದ್ರು ಅಂತ ನೋಡಿದ್ದೀವಿ ನಾವು. ಅವರು ಕೋರ್ಟ್ಗೆ ಹೋಗಿಬಿಟ್ಟು ಬಂದ ಮೇಲೆ ಏನೋ ಗೊತ್ತಿಲ್ಲ, ಹೊರಗಡೆ ಏನಾದರೂ ಬಿಗ್ ಬಾಸ್ ಮೇಲೆ ಕೇಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಚೈತ್ರ ಕುಂದಾಪುರ ಅವರನ್ನು ತುಂಬ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಸುರೇಶ್ ಅವರು ತುಂಬ ಸಿಟ್ಟಲ್ಲಿದ್ದಾರೆ. ನೆಕ್ಸ್ಟ್ ಅಂದರೆ ಸೋಮವಾರದಿಂದ ಸಿಡಿತಾರ ನೋಡಬೇಕು. ಸೊ ಭವ್ಯ ಅವರು ಸೇಫ್ ಆಗಿದ್ದಾರೆ. ಇದು ಆ್ಯಕ್ಚುಲಿ ನಾನು ಹೇಳಬೇಕು ಅಥವಾ ಬಿಡಬೇಕು ಅಂತ ಅರ್ಥ ಆಗ್ತಾ ಇದೆ. ಯಾಕಂದರೆ ಎಲಿಮಿನೇಷನ್ ಇಲ್ಲದೆ ಅಂದರೆ ವೋಟಿಂಗ್ ಇಲ್ಲದೆ, ನಾಮಿನೇಷನ್ ಪ್ರಕ್ರಿಯೆ ಇಲ್ಲದೆ ಒಂದು ಎಲಿಮಿನೇಷನ್ ಒಂದು ಎಪಿಸೋಡ್ ನಡೀತಾ ಇದೆ. ತೊಂದರೆ ಇಲ್ಲ. ಇವತ್ತು ಆ್ಯಕ್ಚುಲಿ ನನಗೆ ಇವಾಗ ಸುದೀಪ್ ಅವರ ಹೋಸ್ಟಿಂಗ್ ಮೇಲೆ ಅಂದರೆ ನಿನ್ನೆ ಹೋಸ್ಟಿಂಗು ಇವತ್ತಿನ ಹೋಸ್ಟಿಂಗು ನನಗೆ ಗೊತ್ತಿಲ್ಲ. ಸುದೀಪ್ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸುದೀಪ್ ಅವರು ಬೇರೆ ಬಿಗ್ ಬಾಸ್ಗೆ ಕಂಪೇರ್ ಮಾಡಿದರೆ ಅಂದರೆ ಕನ್ನಡದಲ್ಲಿ ತುಂಬ ಜನರು ಹೇಳ್ತಾರೆ ಕನ್ನಡದಲ್ಲಿ ಕರೆಕ್ಟಾಗಿ ಅವರೊಂದು ಎಲ್ಲ ಎಪಿಸೋಡ್ಗಳನ್ನು ನೋಡಿಬಿಟ್ಟು ಅವರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನನಗೆ ಪದೇ ಅನ್ನಿಸ್ತಾ ಇದೆ ಚೈತ್ರ ಕುಂದಾಪುರ ಅವರನ್ನು ಬಿಗ್ ಬಾಸ್ ಅವರು ಮೇಲಕ್ಕೆ ಕೊಂಡೋಗಲು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ನನಗೆ ಅನ್ನಿಸ್ತಾ ಇದೆ ಕಿಚ್ಚ ಸುದೀಪ್ ಅವರು ಎಲ್ಲವನ್ನೂ ಒಂದು ಅಂದರೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ, ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಮನೆಯಲ್ಲಿ ಎಲ್ಲರ ಹತ್ರ ಹೇಳಿದ್ದೆ ನಾನು ಇವತ್ತು ಸುದೀಪ್ ಅವ್ರ ಬಗ್ಗೆ ಮಾತಾಡಲ್ಲ ಅಂತ. ಅಂದರೆ ನಿನ್ನೆ ವ್ಯೂಸ್ ಎಲ್ಲ ಬಂದಿತ್ತು, ಆದರೂ ಮಾತಾಡಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇವಾಗ ನನಗೆ ಒಂದು ಸುದೀಪ್ ಅವರೊಂದು ಟಾಪಿಕ್ ಕೊಟ್ಟರು ಮಾತಾಡೋಕ್ಕೆ. ಸುರೇಶ್ ಅವರು ಅವರ ಹೆಲ್ತ್ ಇಶ್ಯೂಸಿಂದ ಕನ್ಫೆಕ್ಷನ್ ರೂಮಿಗೆ ಹೋಗ್ತಾರೆ. ಅಲ್ಲಿ ಕೆಲವರು ಕನ್ಫೆಕ್ಷನ್ ರೂಮಿಗೆ ಹೋಗೋದನ್ನು ಅಂದರೆ ಒಂದು ಹೀಯಾಳಿಸಿ ಹೇಳಿದರು. ರಜತ್ ಅವರು ಹೇಳಿದಾಗ ಸುದೀಪ್ ಅವರು ನಗ್ತಾರೆ. ಕಿಚ್ಚ ಸುದೀಪ್ ಅವರೇ, ಅದು ನಗುವಂಥ ವಿಷಯ ಅಲ್ಲ. ಅವರು ಕನ್ಫೆಷನ್ ರೂಮ್ಗೆ ಅವರಾಗೆ ಹೋಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಅದೊಂದು ಅವರಿಗೆ ತುಂಬ ಬೇಜಾರಾಯಿತು, ನನಗೂ ಬೇಜಾರಾಯಿತು. ನೀವು ಆ ರೀತಿ ನಗಬಾರ್ದಿತ್ತು. ನನಗೆ ಒಂದು ಕಡೆ ಅನಿಸುತ್ತೆ, ನಾನು ಲಾಸ್ಟ್ ವೀಕು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ದಯವಿಟ್ಟು ಅದನ್ನು ನೋಡಿ. ಸುದೀಪ್ ಅವರು ರಜತ್ ಅವ್ರ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಹೆದರ್ತಾರ ಅಂತ ಒಂದು ಭಾವನೆ ಇತ್ತು. ಸೊ ಈ ಹೆದರ್ತಾರ ಅಂತ ನಾನು ಪರ್ಟಿಕ್ಯುಲರ್ ಒಂದು ವರ್ಡ್ ಯೂಸ್ ಮಾಡಿದ್ದೇನೆ. ಸುದೀಪ್ ಅವರು ಫ್ಯಾನ್ಸು ಅಥವಾ ಯಾರ್ದಾದ್ರೂ ಕೆಲವರು ಕಮೆಂಟ್ಸ್ ಮಾಡ್ತೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಹೇಳಿದ್ದೀನಿ ಅಂತ. ಅವರ ಹತ್ರ ಹೇಳ್ಬೋದಿತ್ತು, ಅದು ಅವರ ಪರ್ಸ್ನಲ್ ಆ್ಯಂಡ್ ಅವ್ರಿಗೆ ನೀಡೆಡ್ ಇತ್ತು. ಅದಕ್ಕೋಸ್ಕರ ಅವರು ಕನ್ಫ್ಯೂಷನ್ ರೂಮಿಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಉಳಿದವರು ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಯಾರ್ಯಾರಿಗೆ ಮಂಜಣ್ಣನಿಗೆ ಟಾಪಲ್ಲಿ ಮೋಕ್ಷಿತ್ ಅವ್ರು ಕೊಡ್ತಾರೆ, ಮೋಕ್ಷಿತ್ ಅವರಿಗೆ ಮೇಲೆ ಅಂದರೆ ಒಂದು ಟಾಪ್ 10 ತಂದು ಮಂಜಣ್ಣ ಕೂರಿಸ್ತಾರೆ. ಗೌತಮಿ ಅವರು ಅಂದರೆ ಟೀಮ್ ಬಿಟ್ಟಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಮೋಕ್ಷಿತ್ ಅವ್ರು ನೋಡಿದಾಗ ಮಂಜಣ್ಣ ಅವರಿಗೆ ಆಗ್ತಾ ಇರಲಿಲ್ಲ, ಮಂಜುಗೆ ನೋಡಿದಾಗ ಮೋಕ್ಷಿತ್ ಅವ್ರಿಗೆ ಆಗ್ತಾ ಇರಲಿಲ್ಲ. ಆದರೆ ಎಲ್ಲೋ ನೆಕ್ಸ್ಟ್ ವೀಕಿಂದ ಅವರು ಒಟ್ಟೊಟ್ಟು ಆಗ್ತಾರೆ ಅಂತ ಅನಿಸ್ತಾ ಇದೆ. ಹನುಮಂತು ಅವರು ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಹನುಮಂತು ಅವರು ಟಾಪಲ್ಲಿದ್ದಾರೆ. ಸೊ ವಿನ್ನರ್ ಹನುಮಂತು ಅಂತ ಆಲ್ರೆಡಿ ಮನೆಯವರು ಡಿಸೈಡ್ ಮಾಡಾಗಿದೆ. ಉಳಿದಂತೆ ಭವ್ಯ ಅವರನ್ನು ಮತ್ತು ತ್ರಿವಿಕ್ರಮ್ ಅವರ ಮನೆಯವರೆಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವನ್ ಕಿಚ್ಚ ಸುದೀಪ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಸುದೀಪ್ ಅವರು ಹೇಳ್ತಾರೆ, ಸೊ ಅವರು ಹೇಳ್ತಾರೆ ಅದನ್ನು ನೀವು ಮನಸ್ಸಿಗೆ ಹಚ್ಕೊಳ್ಬೇಡಿ ಅಂತ. ಸೊ ಅದೇ ಸುದೀಪ್ ಅವರು ಹೇಳ್ತಾರೆ,
ಆ ಮಾತನ್ನು ಯಾಕೆ ಹೇಳಿದ್ರಿ ಅಂತ. ಸೊ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಆ ರೀತಿಯಲ್ಲಿ ಮಾತಾಡೋ ಸುದೀಪ್ ಅವರ, ಅಥವಾ ಈ ರೀತಿ ಮಾತಾಡೋ ಸುದೀಪ್ ಅವರ ಅಂದರೆ ಸ್ಕ್ರಿಪ್ಟೆಡ್ ಸುದೀಪ್ ಅವರ ಅಥವಾ ಒರಿಜಿನಲ್ ಸುದೀಪ್ ಅವರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ವಿಷಯದಲ್ಲಿ ಎಲ್ಲರೂ ಮನೆಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಅಂದರೆ ತ್ರಿವಿಕ್ರಮ್ ಅವರು ಭವ್ಯ ಅವರ ಶ್ಯಾಡೋ, ಅಂದರೆ ಅವರು ಕೋಚ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭವ್ಯ ಅವರನ್ನು ವಿನ್ ಮಾಡೋಕೆ ಬಂದಿರೋ ಕೋಚ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಬೇರೆ ಉಳಿದ ಕಂಟೆಸ್ಟೆಂಟ್ಗಳು ಅಂದರೆ ಅವರವರಿಗೆ ಮನಸ್ಸಿಗೆ ನೋವಾದಾಗ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಅವರಿಗೆ ಸಾಥ್ ಕೊಡಲ್ವಾ? ಹಾಗಾದರೆ ಅವ್ರು ಏನಕ್ಕೆ ಬಂದಿದ್ದಾರೆ? ಸೊ ಇಲ್ಲಿ ಶಿಶಿರ್ ಅವರು ಭವ್ಯ ಅವರು ತ್ರಿವಿಕ್ರಮ್ ಅವರು ಭವ್ಯ ಅವರನ್ನು ಗೆಲ್ಲಿಸಕ್ಕೆ ಬಂದಿರೋದು ಅಂತ ಹೇಳಿದಾಗ ಎಸ್ ಅಂತ ಹೇಳಿದ್ರು. ಸೊ ಅವರು ಐಶ್ವರ್ಯ ಜೊತೆ ಏನು ಮಾಡ್ತಾ ಇದ್ದಾರೆ? ಗೌತಮಿ ಅವರು ಮಂಜು ಅವ್ರ ಜೊತೆ ಏನು ಮಾಡ್ತಾ ಇದ್ದಾರೆ? ಸೊ ನಾನು ತ್ರಿವಿಕ್ರಮ್ ಅವರು ಎಲ್ಲವೂ ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ. ತ್ರಿವಿಕ್ರಮ್ ಅವರು ತುಂಬ ಕಡೆ ರಾಂಗ್ ಮಾಡಿದ್ದಾರೆ. ಸೊ ನಾನು ಏನಂತ ಹೇಳಿದ್ರೆ, ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಬ್ಬರನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡೋದು ಎಷ್ಟು ಸರಿ? ಸೊ ಇದೇ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಅವರನ್ನು ಎಷ್ಟು ಸರಿ ಟಾರ್ಗೆಟ್ ಮಾಡಿಲ್ಲ? ಇದೇ ಸುದೀಪ್ ಅವರು ಮೋಕ್ಷಿತ ಅವರನ್ನು ಎಷ್ಟು ಸರಿ ಟಾರ್ಗೆಟ್ ಮಾಡಿಲ್ಲ? ಸೊ ಮಾತಾಡುವಾಗ ಒಂದು ವಿಷಯವನ್ನು, ಅಂದರೆ ನನಗೆ ಗೊತ್ತಿಲ್ಲ, ಜನರು ಲಾಸ್ಟ್ ಎಪಿಸೋಡ್ಗಳನ್ನೆಲ್ಲ, ಅಂದರೆ ಲಾಸ್ಟ್ ಸೀಸನ್ ಅಥವಾ ಲಾಸ್ಟ್ ಎಪಿಸೋಡ್ಗಳನ್ನು ಮರ್ತು ಬಿಡ್ತಾರೆ ಅಂತ ಅಂದ್ಕೊಳ್ತಾರಾ ಏನಂತೂ ಗೊತ್ತಿಲ್ಲ. ಸ್ಕ್ರಿಪ್ಟೆಡ್ ರೀತಿ ಮಾತಾಡ್ತಾರಾ ಅದು ಗೊತ್ತಿಲ್ಲ. ಸೊ ಸ್ಕ್ರಿಪ್ಟೆಡ್ ರೀತಿ ಮಾತಾಡೋದಾದ್ರೆ ಸುದೀಪ್ ಅವ್ರು ತಪ್ಪಲ್ಲ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲರನ್ನು ನೋಡಿದಾಗ ಎಲ್ಲರಲ್ಲೂ ತಪ್ಪು ಇದೆ, ಎಲ್ಲರಲ್ಲೂ ಸರಿ ಇದೆ. ಸೊ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ನಗಬೇಕು ಅಳಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅಂದರೆ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಮನೆ ಒಳಗಿನ ಕಂಟೆಸ್ಟೆಂಟ್ಗಳಿಗೆ ಗೊತ್ತಿಲ್ಲ, ಆದರೆ ಹೊರಗಿರೋರಿಗೆ ಎಲ್ಲರಿಗೂ ಗೊತ್ತು. ಸುದೀಪ್ ಅವರು ಐಶ್ವರ್ಯ ಅವರೇ ನೀವು ಸೇಫ್ ಅಂತ ಹೇಳಿದಾಗ ಅಲ್ಲಿ ವಿಸಿಲ್ ಏನು, ಕ್ಲಾಪ್ ಏನು, ಅಯ್ಯೋ ಗುರು ಎಲ್ಲಿಂದ ಬಂದಿದೆಯಾ ನೀನು? ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಎಲಿಮಿನೇಷನ್ ಇಲ್ಲ ಅಂತ ಹೇಳೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇಲ್ಲಿ ಕ್ಲಾಪ್ ಹೊಡೆಯೋದೇನೋ, ವಿಸಿಲ್ ಹಾಕೋದೇನೋ, ಅಯ್ಯೋ ಗುರು ಇವಾಗ ನಮ್ಗೆ ಅನಿಸ್ತಾ ಇದೆ ಇದು ಸ್ಕ್ರಿಪ್ಟೆಡ್. ನಿಜವಾಗ್ಲೂ ಏನು ನಾಟಕ ಮಾಡ್ತಾರೆ ಈ ಬಿಗ್ ಬಾಸ್ ಸೆಟ್ನವರು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಬಿಗ್ ಬಾಸ್ನ ಸೆಟ್ನಲ್ಲಿರೋ ಕೆಲಸಗಾರರೇ ಅಲ್ಲಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇಲ್ಲಿ ಒಂದು, ಅಂದರೆ ನಾವು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಿದಾಗ ನಮ್ಮ ಅತ್ತೆಯವರು ಹೇಳ್ತಾರೆ, ಅಂದರೆ ಅತ್ತೆಯವರು ಬಂದಿದ್ದರು, ಸೊ ಹೇಳ್ತಾರೆ ಇಲ್ಲಿ ಹೊರಗಡೆ ಕಳಿಸಿದ್ರು ಅಳ್ತಾರೆ, ನೀವು ಸೇಫ್ ಅಂತ ಹೇಳಿದ್ರು ಅಳ್ತಾರೆ. ಅದೇ ಐಶ್ವರ್ಯ ಅವರು ಸ್ವಲ್ಪ ಓವರ್ ರಿಯಾಕ್ಟ್ ಆದರು ಅಂತ ಅನಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ವೀಕು, ಅಂದರೆ ಈ ವೀಕಲ್ಲಿ, ಅಂದರೆ ಅವರು ಆಟ ಆಡಿದ್ರು, ಲಾಸ್ಟ್ ವೀಕಲ್ಲಿ ಅವ್ರು ಏನೂ ಇರಲಿಲ್ಲ. ಅಂದರೆ ಬಿಗ್ ಬಾಸ್ ಅವರು ನಿಜವಾಗ್ಲೂ ಕೆಲವರನ್ನು ಸೇವ್ ಮಾಡೋಕ್ಕೋಸ್ಕರನೇ ಇದು ಪರ್ಟಿಕ್ಯುಲರ್ಗೆ ಆಟ ಆಡಿಸ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ಈ ಮೋಕ್ಷಿತ ಅವರನ್ನು ಅಥವಾ ಭವ್ಯ ಅವರನ್ನು ಯಾರನ್ನಾದರೂ ಆ ಡೇಂಜರ್ ಝೋನಲ್ಲಿ ಇಟ್ಬಿಟ್ಟು ಕನ್ಫ್ಯೂಷನ್, ಅಂದರೆ ಸೀಕ್ರೆಟ್ ರೂಮ್ಗೆ ಕಳಿಸ್ಬೋದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಏನು ಮಾಡೋದು, ಬಿಗ್ ಬಾಸ್ ಅಂದ್ರೇ ಈ ರೀತಿ. ಸೊ ನನಗೆ ಸುದೀಪ್ ಅವರು ಹೇಳ್ದಂಗೆ ಈ ಒಂದು ಲಾಸ್ಟ್ ಸೀಸನ್ ಬಿಗ್ ಬಾಸ್ ನೋಡಿದ ರೀತಿಯಲ್ಲಿ ಒಂದು 10% ಅನಿಸ್ತಾ ಇಲ್ಲ. ಯಾಕಂದರೆ ಈ ವರ್ಷ ಬಿಗ್ ಬಾಸ್ ಟೀಮ್ ಚೇಂಜ್ ಆಗಿದೆಯಾ ಅಂತನಾ ಅಥವಾ ನಾನು ನೋಡೋ ರೀತಿ ಬೇರೆ ಆಗಿದೆ ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಹಳೆ ಬಿಗ್ ಬಾಸ್ ಥರ ಇಲ್ಲ. ಸೊ ಇಲ್ಲಿ ವ್ಯಕ್ತಿತ್ವಗಳ ಆಟ ಇನ್ನೂ ಇದೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದರು. ನಾಮಿನೇಷನಲ್ಲಿ ಐಶ್ವರ್ಯ ಅವರನ್ನು ಸೇವ್ ಮಾಡಿ ಚೈತ್ರ ಕುಂದಾಪುರ ಅವರನ್ನು ಕನ್ಫೆಷನ್ ರೂಮಲ್ಲಿ ಇಟ್ಟು ಅವರಿಗೆ, ಅಂದರೆ ಮಾತಾಡೋದನ್ನು ಕೇಳಿಸ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ನಾಳೆ ಅವರು ರಿಟರ್ನ್ ಬರ್ತಾರೆ, ಅಲ್ಲಿಂದ ಪುನಃ ಆಟ ಶುರು ಮಾಡ್ತಾರೆ. ಯಾಕಂದರೆ ಲಾಸ್ಟ್ ವೀಕಲ್ಲಿ ಚೈತ್ರ ಕುಂದಾಪುರ ಅವರು ತುಂಬ ಮಾತಾಡಿದರು, ಜಗಳ ಮಾಡಿದರು. ಸೊ ಈ ವೀಕಲ್ಲೂ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಟೀಮಿಂದ ಒಂದು ಒಳ್ಳೆ ಆಟ ಆಡಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ನನ್ನ ಪ್ರಕಾರ ನನಗೊಂದು ಕ್ವಶನ್ ಇದೆ. ಅಂದರೆ ಸೋಮವಾರ ಇಲ್ಲಾಂದರೆ ಮಂಗಳವಾರದ ಒಳಗಡೆ ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭವಾಗಿ ವೋಟಿಂಗ್ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಕಾಮನ್ ಸೆನ್ಸ್ ಮನೆಯವ್ರಿಗೆ ಇಲ್ವಾ? ಅಂದರೆ ಲಾಸ್ಟ್ ವೀಕು ಥರ್ಸ್ಡೇ ಇತ್ತು, ಥರ್ಸ್ಡೇ ಫ್ರೈಡೇ ಥರ ಒಂದು ನಾಮಿನೇಷನ್ ಒಂದು ಎಪಿಸೋಡನ್ನು ನಡೆಸ್ತಾ ಇದ್ದು. ಸೊ ನನಗೆ ಎಲ್ಲೋ ಒಂದು ಕಡೆ ಎಲ್ಲವೂ ನೋಡಿದಾಗ ಎಲ್ಲೋ ಒಂದು ಸರ್ ಡ್ರಾಮಾ ರೀತಿ ಕಾಣ್ತಾ ಇದೆ. ಸೊ ಏನೇ ಆಗಲಿ, ಇವತ್ತಿನ ಬಿಗ್ ಬಾಸ್ ನಿಮಗೆ ಇಷ್ಟ ಆಯಿತು ಇಲ್ವೋ ಗೊತ್ತಿಲ್ಲ, ನನಗಂತೂ ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ಇಷ್ಟ ಆಯಿತು. ಸೊ ನಾಳೆ ಬಿಗ್ ಬಾಸಲ್ಲಿ ಏನೇನಾಗುತ್ತೆ ಅಂತ ಹೇಳಿ ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.